ಅಮ್ಮ, ಇದೇನಮ್ಮ? ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ಎಂದೂ ತಪ್ಪಿದವರಲ್ಲ. ಹಾಗೆ ತಪ್ಪಿದವರಾರು? ಓ ಜನಕ. ಅಮ್ಮ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾದ ರಾಜ್ಯಭಾರವನ್ನು ಮಾಡಿ ಸತ್ಯ ಧರ್ಮ ನ್ಯಾಯಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಟ್ಟವರು. ಆಡಿದ ಮಾತಿಗೆ ತಪ್ಪುವುದೆಂದರೇನು? ಅದು ಅಲ್ಲದೆ ನಾನು ಬಂದೊಡನೆ ಬಹು ಪ್ರೀತಿಯಿಂದ ಬರಮಾಡಿಕೊಂಡಿದ್ದ ಜನಗರೇಕೆ ಹಿದಿನ ಚಿಂತಾಕಾಂತರಾಗಿ ಮೌನವಾಗಿದ್ದಾರೆ. ರಾಮಚಂದ್ರ, ಅಮ್ಮ, ನನ್ನಿಂದ ಏನಾದರೂ ಅಪರಾಧವಾಗಿರುವುದೇ? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಏನು? ತಂದೆಯವರು ನಡೆಸಿಕೊಡಲಾರದಂತಹ ವಿಷಯವ್ಯಾವುದಮ್ಮ? ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆಯಾಯಿತು, ಈಗ ಮಗನ ಪರೀಕ್ಷೆಯೋ? ರಾಮಚಂದ್ರ, ನಿನಗೇಕೆ ಬೇಕು ಬಿಡು. ಹಾಗೆನ್ನೆ ಬಿಡ ತಾಯಿ, ನನ್ನಿಂದ ಆಗುವುದಾದರೆ ಜನಕನ ಪಾದ ಸಾಕ್ಷಿಯಾಗಿಯೂ ಸೂರ್ಯಚಂದ್ರರ ಸಾಕ್ಷಿಯಾಗಿಯೂ ಇರಿಸಿಕೊಡುತ್ತೆ. ಹೇಳಮ್ಮ, ಆ ನಿನ್ನ ವರಗಳಾವು? ಹಾಗಾದರೆ ಕೇಳು. ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದು, ಅದನ್ನು ನಾನು ಕೇಳ್ಪಟ್ಟಿದ್ದೆ. ಆ ವರಗಳು ನಿಮ್ಮ ಈ ವರಗಳಿಗೂ ತಂದೆಯವರ ಈ ಮೌನಕ್ಕೂ ಕಾರಣವೇನು? ಹೇಳುವೆನು ರಾಮಚಂದ್ರ. ಆ ವರಗಳನ್ನು ಇಂದು ನಾನು ಕೇಳಿಕೊಂಡೆನು. ಏನೆಂಬುದಾಗಿ? ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಇಷ್ಟೇ ತಾನೇ? ಅಮ್ಮ, ಈ ಅಲ್ಪ ಕಾರ್ಯಕ್ಕೆ ತಂದೆಯವರು ಇಷ್ಟೊಂದು ಚಿಂತೆ ಪಡುವುದೇ? ಅಮ್ಮ, ಈ ಕೋಸಲ ಸಾಮ್ರಾಜ್ಯವನ್ನ ನಾನು ಆಳಿದರೇನು, ಭರತನ ಆಳಿದರೇನು? ನಾವಿಬ್ಬರು ಅಯೋಧ್ಯ ಚಕ್ರವರ್ತಿಯ ಮಕ್ಕಳೇ ಅಲ್ಲಿವೆ ತಾಯಿ. ಅಮ್ಮ, ಇನ್ನು ನಿಮ್ಮ 2ನೇ ವರವೇನು? ಶಾಂತರಾಗಿ, ಸಮಾಧಾನ. ಎಲ್ಲಿಯ ಶಾಂತಿ ರಾಮ, ಎಲ್ಲಿಯ ಶಾಂತಿ ಅಪ್ಪ. ಶಾಂತರಾಗಿ, ಸಮಾಧಾನ. ಹೇಳಮ್ಮ, ಆ ನಿನ್ನ 2ನೇ ವರ ಯಾವುದು? ರಾಮಚಂದ್ರ, ಇನ್ನು ನನ್ನ 2ನೇ ವರಕ್ಕೆ ನೀನು ನಾರುಡುಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಿ. ಧನ್ಯೋಸ್ಮಿ ಅಮ್ಮ, ಧನ್ಯ ಅಮ್ಮ, ಧನ್ಯ ಧನ್ಯ ಧನ್ಯ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯಭಾರವಂ ದರಿಬುದುಂದಾಂಡಿಸಿದ ಮಾತೆ ನೀನು. ಅಮ್ಮ, ಸಪ್ತಾಂಗದಿ ತಪ್ಪುವಿ ಸಾಮ್ರಾಜ್ಯಭಾರವಂ ಧರಿಬುದುಂದಾಂಡಿಸಿದ ಮಾತೆ ನೀನು. ಅಮ್ಮ, ಭರತನಿಗೂ ಮಿಗಿಲಾದ ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು. ಅಮ್ಮ,
ಪುತ್ರರತ್ನರೊಳಗೆನ್ನ ಅಮ್ಮ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆನ್ನ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ವನವಾಸ ನೆಪದಿಂದ ಅಮ್ಮ ಅಮ್ಮ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿದ್ದ ಮಾತೆ ನೀನು ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿದ್ದ ಮಾತೆ ನೀನು ಹೆಚ್ಚೇನು ನೀಯನೆಗೆ ಪ್ರತ್ಯಕ್ಷ ಮಾತೆ ಅಮ್ಮ ಹೆಚ್ಚೇನು ನೀಯನೆಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯದಿ ವನವಾಸಕ್ಕೊಪ್ಪಿದೆ ಪುನೀತೆ ಎಚ್ಚರಿಸು ಪಿತನನ್ನ ನಮಿಸುವೆನು ಮಾತಾ ಅಮ್ಮ 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 ಈ ರಾಮನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿಯಮ್ಮ. ಕಷ್ಟಕರವಾದ ರಾಜ್ಯಭಾರದ ಹೊರೆಯನ್ನ ಭರತನ ಹೆಗಲಿಗೆ ವರಿಸಿ ಸುಲಲಿತವಾದ ಅರಣ್ಯವಾಸವನ್ನು ಎನಗಿತ್ತು ಮುನಿಪುಂಗವರ ಸೇವೆಯನ್ನು ಮಾಡುವಂತಹ ಘನ ಪದವಿಯನ್ನು ಎನಗಿತ್ತಿರುವೆ. ಅಮ್ಮ ನಿಜವಾಗಿಯೂ ನೀನಮ್ಮ ನನ್ನ ಜನ್ಮದಾತೆ. ಅಮ್ಮ ಅಯೋಧ್ಯೆಯ ಪ್ರಜಾಜನಗಳು ಮಾತನಾಡಿಕೋತಿದ್ದರು. ಕೈಕಾ ಮಹಾರಾಣಿಯವರಿಗೆ ತನ್ನ ಮಗ ಭರತನಿಗಿಂತಲೂ ಅಧಿಕವಾದ ಪ್ರೀತಿ, ಪ್ರೇಮ, ವಾತ್ಸಲ್ಯ ಈ ರಾಮನ ಮೇಲೆ ಇದೆ ಎಂದು. ಆ ಮಾತು ಈ ದಿನ ಸತ್ಯವಾಯಿತಮ್ಮ, ಸತ್ಯವಾಯಿತು. ಅಮ್ಮ ನಮಗೆ ನೀನು ಅಪ್ಪಣೆ ಕೊಡುವುದಾದರೆ ನಾನು ಈಗಲೇ ಹೋಗಿ ಭರತನನ್ನು ಕರೆದುಕೊಂಡು ಬಂದು ಈ ಕೋಸ ಸಾಮ್ರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿ ತದನಂತರ ನಿಮ್ಮಗಳ ತಂದೆಯವರ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡುವೆ. ಕೂಡದು ಕೂಡದು ರಾಮಚಂದ್ರ, ಆ ವಿಚಾರವೂ ನಿನಗೆ ಬೇಡ. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ, ಆದರೆ ನೀನು ಆದಷ್ಟು ಬೇಗ ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ಹೇಗಮ್ಮ, ಭರತನ ಪಟ್ಟಾಭಿಷೇಕವನ್ನ ನನ್ನ ಕಣ್ತುಂಬ ನೋಡಬಾರದೆ ತಾಯಿ? ನೀನು ಆದಷ್ಟು ಬೇಗ ವನವಾಸಕ್ಕೆ ಹೋಗದ ಹೊರತು ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ಅಮ್ಮ, ಧರ್ಮದಲ್ಲಿ ದೃಷ್ಟಿಯುಳ್ಳವರ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೆಯ ತಾಯಿ? ಹಿಂದೆ ಸಿಬಿ ಹರಿಶ್ಚಂದ್ರಾದಿಗಳು ಸತ್ಯ, ಧರ್ಮ, ನ್ಯಾಯಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಿಟ್ಟವರು. ಅದು ಅಲ್ಲದೆ ಸಗರ ಚಕ್ರವರ್ತಿಯ 60,000 ಮಕ್ಕಳು ತಂದೆಯ ಮಾತಿಗೆ ಬದ್ಧರಾಗಿ ಈ ಭೂಮಿಯನ್ನೇ ಹಗೆದು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಲಿಲ್ಲವೇ? ಹಾಗೆಯೇ ಸದಾ ಪಿತೃವಾಕ್ಯ ಪರಿಪಾಲನೆ ಮಾಡುತ್ತಿರುವ ಈ ರಾಮನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ತಾಯಿ? ನಿನಗೆ ನಂಬಿಕೆ ಇಲ್ಲವೇ? ಹೋಗ್ಲಿ ಬಿಡಮ್ಮ, ತಮ್ಮ ಇಚ್ಛೆ ಎಂತಾಗಲಿ, ತಮ್ಮ ಇಚ್ಛೆ ಎಂತಾಗಲಿ. ಜನಕ ಜನಕ ರಾಮಚಂದ್ರ, ಈಕೆಯು ಇಂಥ ವಂಚಕೆ ಎಂದು ತಿಳಿಯದೆ ಈಕೆಗೆ ಮಾತು ಕೊಟ್ಟು ಕೆಟ್ಟರು. ಶಾಂತರಾಗಿ ಶಾಂತರಾಗಿ. ಜನಕ, ನನಗಿನ್ನು
ವನವಾಸಕ್ಕೆ ಹೊರಡಲು ಅನುಜ್ಞೆಯನ್ನು ಕೊಡಿ. ದೈವಾಜ್ಞೆಯನ್ನು ಕೇಳಬೇಕಲ್ಲದೆ ನನ್ನ ಆಜ್ಞೆಯನ್ನೇಕಪ್ಪ ಕೇಳುತ್ತಿರುವೆ. ಶಾಂತರಾಗಿ. ಈಕೆಯು ಇಂತಹ ವಂಚಕೆ ಎಂದು ತಿಳಿಯದೆ ಈಕೆಗೆ ಮಾತನ್ನು ಕೊಟ್ಟು ಕೆಟ್ಟೆನು ರಾಮ, ಕೆಟ್ಟೆನಪ್ಪ. ಜನಕ ಶಾಂತರಾಗಿ. ಸಕಲವನ್ನು ಬಲ್ಲವಾದ ನೀವು ಈ ರೀತಿ ಚಿಂತೆ ಪಡುವುದೇ? ಶಾಂತರಾಗಿ. ಇಲ್ಲ, ಇನ್ನು ನನಗೆ ನೆಮ್ಮದಿ ಇಲ್ಲ, ಇನ್ನು ನನಗೆ ಇದು ಇಲ್ಲ. ರಾಮ, ನಿನ್ನಿಷ್ಟದಂತಾಗಲಿ. ನನಗಿನ್ನು ಅಪ್ಪಣೆಯನ್ನು ಕೊಡಿ. ನಾನು ಈಗಲೇ ಈ ವಿಚಾರವನ್ನು ಮಾತೆಯವರಿಗೂ ಸೀತಾ ಲಕ್ಷ್ಮಣಗೂ ತಿಳಿಸಿ ತದನಂತರ ನಿಮ್ಮಗಳ ಮಾತೆಯವರ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡುವೆ. ಚಂಡಾಲಿನಿ, ವಂಶಘಾತಕಿ, ವಂಶದ ಮೇಲೆ ಕೀರ್ತಿ ಇಲ್ಲ, ಲೋಕಾಭಿರಾಮನಾದ ರಾಮನ ಮೇಲೆ ಪ್ರೇಮವಿಲ್ಲ. ಛೈ ಚಂಡಾಲಿನಿ. ಪ್ರಪಂಚದಲ್ಲಿ ಮಾದರಿಗೆ ಬಹಳ ಪ್ರಾಮುಖ್ಯವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಏಕೆಂತ ಹೇಳಿದ್ರೆ, ನಾವು ಜನ್ಮಿಸುವ ಮುಂಚೆ ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿಯಿಂದ ಸಂತೋಷದಿಂದ ವಾತ್ಸಲ್ಯದಿಂದ ಕಾಯುತ್ತಿರುವ ಮಾತೆಯರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಶಿಷ್ಯನರಿಗೆ ತಮ್ಮ ವಿದ್ಯೆಗಳೆಲ್ಲವನ್ನೂ ಧಾರೆ ಇರುತ್ತಿರುವ ಗುರುಗಳಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಹಿರಿಯರಾಗಿರುವ ತಾವುಗಳು ಕಲಾವಿದರಿಗೆ ಪ್ರೋತ್ಸಾಹಿಸಿ ಬೆನ್ನುತಟ್ಟಲು ಬಂದಿರುವಂತಹ ತಮಗೆಲ್ಲರಿಗೂ ವಿಶೇಷವಾದ ನಮಸ್ಕಾರ. ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಿದ್ದೀರಿ ಅಂತ ತಮ್ಮಂತ ಹಿರಿಯರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು. ಅಂದ್ರೆ ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರೋದಿಲ್ಲ. ಸಾಯುವಾಗ ಹೆಸರಿರುತ್ತೆ, ಉಸಿರಿರೋದಿಲ್ಲ. ಅದರಿಂದ ನಡುವೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಹೋಗಬೇಕು. ಪ್ರತಿಯೊಂದು ಸಾಧನೆ ತಾವು ಕೂತ್ಕೊಂಡು ವೀಕ್ಷಿಸುತ್ತಿರುವುದೂ ಒಂದು ಸಾಧನೆ. ಆದ್ದರಿಂದ ಒಂದು ಸಾಧನೆಯನ್ನು ನಾನು ತೋರಿಸ್ತೇನೆ. ಈ ಚಪ್ಪಾಳೆ ಶಬ್ದ ಕೇಳಿದ ತಕ್ಷಣ ಆರೋಗ್ಯ ಬಂದ್ಬಿಡ್ತೀರಿ. ಯಾಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಅವಾಗ ಅವಾಗ ಚಪ್ಪಾಳೆ ಬರ್ತಾ ಇದ್ದಾರೆ. ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಆರೋಗ್ಯ ಕಾಪಾಡಿಕೊಳ್ಳಬಹುದು. ಆದ್ರಿಂದ ಶಿಷ್ಯ ಇಷ್ಟೊತ್ತಾದ್ರೂ ಬರಬೇಕಾಗಿತ್ತು, ಬರ್ತಾ ಹೇಳಿ ಪ್ರಾರಬ್ಧಿಗೆ. ಏ ಶಿಷ್ಯ ಬರೇ, ಎಲ್ಲಿ ಹಾಳಾಗೋಗ್ಬಿಟ್ಟಿದ್ದೆ? ಹೋಗಿ ಮನೆಯಿಂದ ಬರುವಾಗ ತಂದೆ ತಾಯಿಯ ಪಾದಸ್ಪರ್ಶ ಮಾಡ್ತೀನಿಯ? ನಮಸ್ಕಾರ ಮಾಡ್ದ ಇಲ್ವಾ? ಅಯ್ಯೋ ಪ್ರಾರಂಭ ಮುಂದೆ ನೋಡು, ತಂದೆಯ ಪಾದಸ್ಪರ್ಶ ಮಾಡೋದ್ರಿಂದ ಸಂಪತ್ತಿನ ಬರ ಇರುವುದಿಲ್ಲ. ತಾಯಿಯ ಪಾದಸ್ಪರ್ಶ ಮಾಡೋದ್ರಿಂದ ಮಮತೆ ಕೊರತೆ ಇರುವುದಿಲ್ಲ. ಗುರುಗಳ ಪಾದಸ್ಪರ್ಶ ಮಾಡೋದ್ರಿಂದ ತಾನು ವಿದ್ಯಾಹೀನನಾಗುವುದಿಲ್ಲ. ಆದ್ದರಿಂದ ಮನೆಯಿಂದ ಹೊರಡಕ್ಕೆ ಮುಂಚೆ ಪ್ರತಿಯೊಬ್ಬರು ತಂದೆ ತಾಯಿಯ ಪಾದಸ್ಪರ್ಶಗಳನ್ನು ಮಾಡಿಕೊಂಡು ಹೊರಡಬೇಕು ಅಂತ ಕೇಳ್ಕೊಳ್ತಾ, ಅಲ್ಲ ಕಣಯ್ಯ, ಈ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಬ್ರಾಹ್ಮಣರಿಗೆ ಬಹಳ ಉತ್ತಮವಾದದ್ದು. ಅದಕ್ಕೆ ನಿನಗೆ ಹೇಳೋದು ವಿದ್ಯೆ ಕಲಿ ಅಂತ. ಗುರುಗಳೇ, ವಿದ್ಯೆ ನನಗೆ ತಲೆಗೆ ಹತ್ತೋದಿಲ್ಲ. ವಿದ್ಯೆ ತಲೆಗೆ ಹತ್ತಲ್ವಾ? ಓನ್ಲಿ ಶಾಸ್ತ್ರ ಆದ್ರೂ ಕಲಿಯ, ನಾಲಿಗೆಗೆ ಹತ್ತೋದಿಲ್ಲ ಗುರುಗಳೇ. ಶಾಸ್ತ್ರ ನಾಲಿಗೆ ಹತ್ತಲ್ಲ. ಯೋಗಾಭ್ಯಾಸ ಆದ್ರೂ ಕಲಿಯ, ಮೈಗೆ ಹತ್ತೋದಿಲ್ಲ. ಮೈಗೆ ಹತ್ತಲ್ಲ. ಇಂಥ ಪ್ರಾರಬ್ಧ ಇರುವಾಗ ಏನು ಕಲಿಯಕ್ಕಾಗಲ್ಲ. ನೋಡು, ವಿದ್ಯೆ ಕಲಿದ್ರೆ ಒಳ್ಳೆ ಬೆಲೆ, ಒಳ್ಳೆ ನೆಲೆ ಇರುತ್ತೆ. ಶಾಸ್ತ್ರ ಕಲಿದ್ರೆ ಜೀವನಕ್ಕೆ ದಾರಿ ಇರುತ್ತೆ. ಯೋಗಾಭ್ಯಾಸವನ್ನು ಕಲಿದ್ರೆ ಯಾವ ವೈದ್ಯರ ಬಳಿ ಹೋಗೋದು ಇರೋದಿಲ್ಲ, ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಆದ್ರಿಂದ ಪ್ರತಿಯೊಬ್ಬರು ಯೋಗಾಭ್ಯಾಸವನ್ನು ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ. ಸೀತಾಮಾತೆಯವರು ದಾನ ಧರ್ಮ ಮಾಡ್ತಾ ಇದ್ದಾರಂತೆ. ನೀನು ಅಧಿಕ ಪ್ರಸಂಗತನ ಮಾಡಬೇಡ. ಅಲ್ಲಿ ಭೋಜನ ಗೀಜನ ಇದೆಯಾ ಗುರುಗಳೇ? ಅದರಲ್ಲೇ ಇರು ನೀನು ಪ್ರಾರಬ್ಧ. ಅಲ್ಲಿ ಹೋಗಿ ಸೀತಾಮಾತೆಯವರು ಏನು ಹೇಳ್ತಾರೆ ಹಾಗೆ ಹೋಗಿ ಏನು ಕೊಡ್ತಾರೆ ತಗೊಂಡು ಸುಮ್ಮನೆ ಬರ್ತಾ ಇರ್ಬೇಕು. ಆಗ್ಬಹುದು ಆಗ್ಬಹುದು. ಅಡಿ ಮುಂದೆ ನಡಿ. ಆ
ಮಾನ್ವಿತೆ ಮಂಗಳಾಂಗಿ ಶುಭಾಂಗಿ ಮಾನ್ವಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಣ ನುಡಿಯೇ ಸುರನುದೆ ಭಾಗ್ಯ ಪ್ರದಾತೆ ಅಮ್ಮ ಭಾಗ್ಯ ಪ್ರದಾತೆ ಗೋರೆ ಹರಿತೆ ಭಾಗ್ಯ ಪ್ರದಾತೆ ಗೋರೆ ಹರಿತೆ ಸೂರ್ಯಮುನಿ ಪೂಜಿತೆ ಶ್ರೀ ಕುಲದೇವತೆ ಸೂರ್ಯಮುನಿ ಪೂಜಿತೆ ಶ್ರೀ ಕುಲದೇವತೆ ಶ್ರೀ ತುಳಸಿ ಮಾತೆ ಶುಭಮಯಿ ಗಾಯಿ ಶುಭೋದಯೇ ಸುಂದರಿ ಗಾಯಿ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ 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 ಜಗನ್ಮಾತೆ ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವವು ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸ್ತಾಯಿ ಎಂತಹ ಹರುಷದ ಸುದಿನವು ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಲಾಗುವೆನು. ಮಾಮ ಪ್ರಾಣ ಕಾಂತಗೆ ಎನ ಮಾವ ಅತ್ತೆಯರೋ ಮಾಮ ಪ್ರಾಣ ಕಾಂತಗೆ ಎನ ಮಾವ
ಕಾಮಣೇಭ್ಯ ಶುಭಮಸ್ತು, ಆರೋಗ್ಯ ಪ್ರಾಪ್ತಿರಸ್ತು, ಧನಕನಕಾಭಿವೃದ್ಧಿರಸ್ತು, ಸನ್ಮಂಗಲಾನಿ ಭವಂತು. ಸೀತೆಯು ಈ ದಿನ ನನ್ನ ಪಟ್ಟಾಭಿಷೇಕವನ್ನು ತಿಳಿದು ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡುತ್ತಿರುವಳು. ಇಂತಹ ಸಂದರ್ಭದಲ್ಲಿ ನನ್ನ ಈ ವನವಾಸ ವಿಚಾರವನ್ನು ಆಕೆಯಲ್ಲಿ ಹೇಗೆ ಹೇಳುವುದು? ಗತ್ಯಂತರವಿಲ್ಲ, ಹೇಳಲೇಬೇಕಾಗಿದೆ. ಜಾನಕಿ, ಸೀತಾ, ಸ್ವಾಮಿ, ಜಾನಕಿ, ವನಿತೆ ಮುಡಿದ ಮಲ್ಲಿಗೆಯ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯ ರಾಮ ಮೇಘ ಶ್ಯಾಮ ಸುವಿಚಾರಶೀಲ ನೀಲಕಂಠಳ ವಿಶಾಲ ಬಾಲ ರಾಮನ ನೋಡುವೆ ಮನದಡಿಬತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ. ಸಖಯೇನೋ ಪ್ರಭು ಜಾನಕಿ, ಸಂತೋಷ ಸಖಯೇನೋ ಸಂತೋಷವಾಗಿದೆ, ಸಖಯೇನೋ ಸಂತೋಷವಾಗಿದೆ. ಬಹುಕಾಲ ರಾಮಯ್ಯ ಸಖಯೇನೋ ಸಂತೋಷವಾಗಿದೆ. ಬಹುಕಾಲ ರಾಮಯ್ಯ ಸಖಯೇನೋ ಸಂತೋಷವಾಗಿದೆ.
ಆರ್ಯಪುತ್ರ, ಜಾನಕಿ, ಇದೇ ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳದಕ್ಕೆಂದಾವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವಾದರೇನು? ಏಕೆ ಈ ರೀತಿ ನಿಮ್ಮ ಮುಖ ಕಮಲವು ಕಾಂತಿಹೀನವಾಗಿರುವುದು? ಜಾನಕಿ, ಏಕೋ ಮುಖ ಕಮಲ ಮಾಡಿದೆ ಮಮ ವಿಚಾರವೇ ನನ್ನ ಸಂಗಡ ಹೇಳಬಾರದೆ ಪ್ರಭು. ಜಾನಕಿ, ಎಂದು ಹೇಳಲಿ? ಬಿತದ ಶರಣ ತಾನು ಸುತ ಭರತನಿಗೆ ರಾಜ್ಯವನ್ನು. ಜಾನಕಿ, ಬಿತದ ಶರಣ ತಾನು ಸುತ ಭರತನಿಗೆ ರಾಜ್ಯವನ್ನು
ನನಗೆ ಇದನ್ನ ಪಟ್ಟಾಭಿಷೇಕವು ನಡೆಯುವಂತಿಲ್ಲ. ಏನು ಅದಕ್ಕಾಗಿ ಇಷ್ಟದ ಚಿಂತೆ? ಇಲ್ಲ ಸೀತಾ. ಕಾರಣ? ಜಾನಕಿ, ಹಿಂದೆ ದೇವದಾನವರ ಯುದ್ಧದಲ್ಲಿ ಕೈಕಾಮಾತಿಯವರು ತಂದೆಯವರಿಗೆ ಸಹಾಯ ಮಾಡಿದರಂತೆ. ಆ ಶೌರ್ಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಹೌದು. ಆ ವರಗಳನ್ನ ಈಗ ಕೇಳಿಕೊಂಡಿದ್ದಾರೆ ಕೈಕಾಮಾತಿಯವರು. ಏನೆಂಬುದಾಗಿ ಪ್ರಭು? ಸೀತಾ, 1ನೇ ವರಕ್ಕೆ ನನಗೆ ಹೀಗಾಗಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಆಗಬೇಕೆಂತಲೂ. ಸ್ವಾಮಿ, ಇನ್ನು ಜಾನಕಿ ಬೇಸರಗೊಳ್ಳಬೇಡ. ಇನ್ನು 2ನೇ ವರಕ್ಕೆ ನಾನು ನಾರಮುಡಿಯನ್ನುಟ್ಟು ಜಟಾವಲ್ಕಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸವನ್ನು ಕೈಗೊಳ್ಳಬೇಕೆಂದು ಕೇಳಿಕೊಂಡಿದ್ದಾರೆ ಮಾತೆಯವರು. ರಾಮಚಂದ್ರ, ತಂದೆಯವರು ರಾಮನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆಂದು ಭಾಷೆಯನ್ನು ಪಡೆದ ನಂತರವೇ ಕೈಕಾಮಾತೆಯವರು ವರವನ್ನು ಕೇಳಿಕೊಂಡಿದ್ದಾರೆ. ತಂದೆಯವರು ಉಭಯ ಸಂಕಟಕ್ಕೆ ಸಿಲುಕಿ ಇದಕ್ಕೆ ಒಪ್ಪದಿರಲು ಸಾಧ್ಯವೇ ಇಲ್ಲ. ಸೀತಾ, ಜಾನಕಿ, ಆದ್ದರಿಂದ ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋಗಲೇಬೇಕಾಗಿದೆ. ಸೀತಾ, ನೀನು ಇಲ್ಲಿಯೇ ಇದ್ದುಕೊಂಡು ವೃದ್ಧರಾದ ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು. ನೀನು ಇಚ್ಛೆ ಪಡುವುದಾದರೆ ನಿನ್ನ ತವರಿಗಾದರೂ ಹೋಗು. ನಾನು 14 ವರ್ಷ ವನವಾಸವನ್ನ 14 ದಿನಗಳೋಪಾದಿಯಲ್ಲಿ ಕಳೆದು ನಂತರ ಬಂದು ಸೇರುತ್ತೇನೆ. ಸೀತಾ. ಎಲೆ ವಿಧಿಯೇ, ನಿನ್ನ ಹೃದಯವದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಶಾಂತವಾಗಿ ಪುತ್ರ, ಸಮಾಧಾನ. ಮರದ ನೆರಳು ಮರವನ್ನು ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗ್ಯವಾದ ಅಲ್ಲದೆ ನಿಮ್ಮ ನಗರಿಯ ಅರಗಳಿಗೆ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ. ಹೇಗೆ ಸಾಧ್ಯ ಸೀತೆ, ಹೇಗೆ ಸಾಧ್ಯ? ಸುಮಕೋಮಹಿಯಾದ ನಿನ್ನನ್ನು ಆ ದಟ್ಟವಾದ ಅರಣ್ಯಕ್ಕೆ ಕರೆದುಕೊಂಡು ಹೋದರೆ ಕಲ್ಲು ಮುಳ್ಳುಗುಡ್ಡಲು, ಬಿಸಿಲು ಮಳೆಯಿಂದಲೂ, ಕಾಡು ಮೃಗಗಳ ಹಾವಳಿಯಿಂದಲೂ ನಿನ್ನನ್ನು ರಕ್ಷಿಸುವ ಬಗೆಯಾದರೂ ಹೇಗೆ? ಸ್ವಾಮಿ, ಬೇಡ ಸೀತಾ, ನನ್ನ ಮಾತನ್ನು ಕೇಳು, ನನ್ನ ಮಾತನ್ನು ಕೇಳು. ಆರ್ಯಪುತ್ರ, ನಿಮ್ಮ ಶೌರ್ಯ ಸಾಹಸ ಪರಾಕ್ರಮವನ್ನು ಅರಿಯದವಳು ನಾನಲ್ಲ. ಈ ನಿಮ್ಮ ರೀತಿ ನೀತಿಗಳನ್ನು ನೋಡುತ್ತಿದ್ದರೆ ನಮ್ಮ ತಂದೆಯವರಾದ ಜನಕ ಮಹಾರಾಜರು ಕೈ ಹಿಡಿದ ಧರ್ಮಪತ್ನಿಯನ್ನು ರಕ್ಷಿಸಲಾರ್ದ ಒಬ್ಬ ಪುರುಷಾಕೃತಿಯ ಸಾಮಾನ್ಯ ಹೆಂಗಸಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿದರೆಂದು ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಸ್ವಾಮಿ, ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ. ಜಾನಕಿ, ನನಗೂ ಸಹ ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ಜನಕ್ಕೆ ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಿಗೆ ಹೋಗೋಣ. ದೈವ ಇಚ್ಛೆ ಇದ್ದಂತಾಗಲಿ. ಹಾಗೆ ಆಗಲಿ ಸ್ವಾಮಿ. ಅಣ್ಣ, ಲಕ್ಷ್ಮಣ, ನಮಸ್ಕರಿಸು. ನಿನಗೆ ಮಂಗಳವಾರ. ಇದೇನಣ್ಣ, ಇಂದು ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ತಿಳಿದು ಅಯೋಧ್ಯ ಪುರಜನರೆಲ್ಲರೂ ಹರ್ಷಚಿತ್ತರಾಗಿರುವಾಗ ಪಟ್ಟಾಭಿಷಕ್ತನಾಗಬೇಕಾಗಿರುವ ನಿನ್ನ ಮುಖ ಕಮಲವು ಕಾಂತಿಹೀನವಾಗಿರಲು ಕಾರಣವೇನಲ್ಲ? ನಿನ್ನ ಮನದ ವೇದನೆಯಾದರೂ ಏನು? ನಿನ್ನ ಮನವ ನೋಯಿಸಿದ ಘಾತುಕರಾರು ಏನು? ಅವನು ಇಂದ್ರನಾಗಲಿ, ಚಂದ್ರನಾಗಲಿ, ದಂಡ ಜಪಸರ ಭೂಷಿತನಾಗಲಿ, ಪ್ರಚಂಡ ಪ್ರಭಾವಿತನಾಗಲಿ,
ಅವರ ರುಂಡ ಮುಂಡಗಳನ್ನು ಚಂಡಾಡಿ ರಂಡ ದೇವತೆಗೆ ರಕ್ತ ದೋಗುಳಿಯನ್ನೇ ಹರಿಸುತ್ತೇನೆ. ಅಣ್ಣ, ಯಕ್ಷ, ಗರುಡ, ಗಂಧರ್ವ, ಸಿದ್ಧ ಸಾಧ್ಯ ವಿದ್ಯಾಧರ, ಕಿನ್ನರ ಕಿಂಪುರುಷರೇ ಅಡ್ಡ ಬಂದರೂ ಅವರ ಗೆದೆಮೆಟ್ಟಿ ಬ್ರಹ್ಮಾದಿ ಬೃಂದಾರಕರು ಒಂದಾಗಿ ಬಂದಾಗಿಯೂ ಅವರ ಅಂದಗೆಡಿಸಿ ಬಂದ ದಾರಿಯನ್ನೇ ಹಿಡಿಯುವಂತೆ ಮಾಡುತ್ತೇನೆ. ಹೇಳಣ್ಣ, ಅವರಾರು? ಲಕ್ಷ್ಮಣ, ಶಾಂತನ, ಸಮಾಧಾನವನ್ನು ಕೋಪಗೊಳ್ಳಬೇಡ. ಲಕ್ಷ್ಮಣ, ನನಗೆ ಹಿಂದಿನ ಪಟ್ಟಾಭಿಷೇಕವು ನಡೆಯುವಂತಿಲ್ಲ. ಏನು? ಪಟ್ಟಾಭಿಷೇಕವು ನಡೆಯುವಂತಿಲ್ಲವೇ? ಹೌದು. ಕಾರಣವೇನಣ್ಣ? ಲಕ್ಷ್ಮಣ, ಶಾಂತನಾಗು, ಸಮಾಧಾನವಾಗಿ ಕೇಳು. ಹಿಂದೆ ದೇವದಾನವರ ಯುದ್ಧದಲ್ಲಿ ಕೈಕಾಮಾತಿಯವರು ತಂದೆಯವರಿಗೆ ಸಹಾಯ ಮಾಡಿದರಂತೆ. ಆ ಶೌರ್ಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ ಕೈಕಾಮಾತಿಯವರು. ಏನೆಂಬುದಾಗಿ? 1ನೇ ವರಕ್ಕೆ ನನಗೆ ಹೀಗೆ ಆಗಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಆಗಬೇಕೆಂತಲೂ, 2ನೇ ವರಕ್ಕೆ ಸಹೋದರ ಕೋಪಗೆಲ್ಲಬೇಡ, ಶಾಂತನಾಗು. ಇನ್ನು 2ನೇ ವರಕ್ಕೆ ನಾನು ನಾರಮುಡಿ ನುಟ್ಟು ಜಟಾವಲ್ಕಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸವನ್ನು ಕೈಗೊಳ್ಳಬೇಕೆಂದು ಕೇಳಿಕೊಂಡಿದ್ದಾರೆ ಕೈಕಾಮಾತಿಯವರು. ತಂದೆಯವರು ಉಭಯ ಸಂಕಟಕ್ಕೆ ಸಿಲುಕಿ ಇದಕ್ಕೆ ಒಪ್ಪದಿರಲು ಸಾಧ್ಯವೇ ಇಲ್ಲ. ಲಕ್ಷ್ಮಣ, ರಾಮನಾಣಿಯಾಗಿಯೂ ನಡೆಸಿಕೊಡುತ್ತೇನೆಂದು ಭಾಷೆಯನ್ನು ಪಡೆದ ನಂತರವೇ ಕೈಕಾಮಾತಿಯವರು ಅವರನ್ನು ಕೇಳಿಕೊಂಡಿದ್ದಾರೆ. ಕೂಡದು ಅಣ್ಣ, ಕೂಡದು ಅಣ್ಣ. ಮಾನವಿಲ್ಲದ ಹೀನ ಕೈಗೆಯ ಹೇಳೋಣ. ಮಾನವಿಲ್ಲದ ಹೀನ ಕೈಗೆಯ, ಮಾನವಿಲ್ಲದ ಹೀನ ಕೈಗೆಯ ಜಾಣತನವನ್ನು ಏನ ಬೇಳೆ ಕೂಡದು. ನೀನೆಂದಿಗೂ ಅರಣ್ಯವಾಸಕ್ಕೆ ಹೋಗಲೇಬಹುದು. ಮಹಾಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆಯ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ತಂದೆಯ ಮಾತುಗಳನ್ನು ನೀನು ನಡೆಸಲೇಬೇಕು. ಆ ಕ್ರೂರ ಪಿಶಾಚಿ ನೀನು ತೃಪ್ತಿಪಡಿಸುವ ಸಲುವಾಗಿ ಅಣ್ಣ, ನೀನು ಒಲಿದು ಬಂದ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮವಣ್ಣ? ಧರ್ಮ ಮಾರ್ಗಗಳನ್ನು ಮೀರಿ ನಡೆಯುವಾತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವಾಗ, ಧರ್ಮ ಮಾರ್ಗಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸೋತು ಜ್ಯೇಷ್ಠನಾದ ನಿನ್ನನ್ನು ಅಡವಿಗಟ್ಟುತ್ತಿರುವ ತಂದೆಯಾದರೂ ಸಹ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ನೀನು ತಂದೆಯ ಆಜ್ಞೆಯನ್ನು ನಿರಾಕರಿಸಲೇಬೇಕು. ಇಲ್ಲವೇ ಅಣ್ಣ, ನನಗಾಜ್ಞೆಯನ್ನು ಕೊಡು. ಕುಲಜ್ಯೇಷ್ಠನಾದ ನಿನ್ನನ್ನು ದ್ವೇಷಾಸೂಯೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತಂದ ಆ ಕುಲದ್ರೋಹಿ ಕೈಕೆಗೂ
ಅವಳ ಮಾತನ್ನೇನಾದರೂ ಅನುಮೋದಿಸಿ ಆ ಭರತನೇನಾದರೂ ಪ್ರತಿಭಟಿಸುವುದಾದರೆ ಅವನಿಗೂ ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಹೇಳಣ್ಣ. ಲಕ್ಷ್ಮಣ, ತಂದೆಗೆ ತಕ್ಕ ಮಕ್ಕಳಾಗಬೇಕೇ ವಿನಃ ಶತ್ರುಗಳಾಗಬಾರದು. ಲಕ್ಷ್ಮಣ, ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋಗಲೇಬೇಕಾಗಿದೆ. ಸಹೋದರ, ಕೋಪಗೊಳ್ಳಬೇಡ. ನೀನು ಇಲ್ಲೇ ಇದ್ದುಕೊಂಡು ವೃದ್ಧರಾದ ಮಾತಾಪಿತೃಗಳ ಸೇವೆಯನ್ನು ಮಾಡಿ ಇಲ್ಲೇ ಇರು. ಅದು ಅಲ್ಲದೆ ಭರತನ ರಾಜ್ಯಭಾರದ ಕ್ರಮಕ್ಕೆ ಸಹಾಯಕನಾಗಿ ಪ್ರಜಾಸೇವೆಯಲ್ಲಿ ನಿರತನಾಗಿರು. ನಾನು 14 ವರ್ಷ ವನವಾಸವನ್ನ 14 ದಿನಗಳೋಪಾದಿಯಲ್ಲಿ ಕಳೆದು ಸಹೋದರ ಮತ್ತೆ ಬಂದು ನಿನ್ನನ್ನು ಸೇರುತ್ತೇನೆ. ನನ್ನ ಮಾತನ್ನು ಕೇಳು ಸಹೋದರ, ನನ್ನ ಮಾತನ್ನು ಕೇಳು. ಇಲ್ಲವಣ್ಣ, ಇಲ್ಲ ಅಣ್ಣ. ಇಂತಹ ಸಮಯದಲ್ಲಿ ನನ್ನದೊಂದು ಕೋರಿಕೆ ಇರುವುದು, ನಡೆಸಿಕೊಡುವೆಯಾ? ಹೇಳು ಲಕ್ಷ್ಮಣ, ಆ ನಿನ್ನ ಕೋರಿಕೆ ಏನು? ಅಣ್ಣ, ನನ್ನನ್ನು ನಿಮ್ಮ ಸಂಗಡ ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗು. ನಿನ್ನನ್ನು ಮತ್ತು ಸೀತಾ ಮಾತೆಯವರ ಸೇವೆ ಮಾಡಿಕೊಂಡಿರಲು ನನಗೆ ಅವಕಾಶ ಕಲ್ಪಿಸಿಕೊಡು. ಲಕ್ಷ್ಮಣ, ವನವಾಸವು ನನಗೆ ಮಾತ್ರ, ನಿನಗಲ್ಲ. ಆದ್ದರಿಂದ ನಿನ್ನನ್ನು ವನವಾಸ ಕರೆದುಕೊಂಡು ಹೋಗಲು ನನಗೆ ಖಂಡಿತವಾಗಿಯೂ ಇಷ್ಟವಿಲ್ಲ. ನನ್ನ ಮಾತನ್ನು ಕೇಳು. ಸರಿಯೇ ಲಕ್ಷ್ಮಣ, ನಾಡ ತೊರೆವುದು ದೊರೆಯೇ. ರಾಮಚಂದ್ರ, ಲಕ್ಷ್ಮಣ, ನಾಡ ತೊರೆವುದು ದೊರೆಯೇ. ಹಗಲಿರುಳು ಪರಿತಪಿಪ ಪುರಗಣರ ದೊರೆವುದು ಸರಿಯೇ. ಮರೆತು ಬಾಳಿ ಕಾಯಿ ತೊರೆವಗೆ ಕನ್ನಡುವ. ನೀ ಮರೆತು ಬಾಳಿದರೆ ಮರೆವರೇ ಪುರಜನರು ನಿನ್ನ. ರವಿಯಿಲ್ಲದ ಗಗನ, ನಗುವಿಲ್ಲದ ವದನ, ದೇವರಿಲ್ಲದ ವದನ. ಲಕ್ಷ್ಮಣ, ಇಂಥ ಅಯೋಧ್ಯ ಪುರದ ಕಥನ. ಲಕ್ಷ್ಮಣ, ರಾಮಚಂದ್ರ ಅಣ್ಣ. ಅಣ್ಣ, ಧರ್ಮಜ್ಞನಾನದಿ ನಿನಗೆ ಪ್ರತಿ ಹೇಳುವೆನೆಂದು ಭಾವಿಸಬೇಡ. ನಾನು ಬಾಲ್ಯದಿಂದಲೂ ನಿನ್ನ ನಗಲಿ ಒಂದು ಕ್ಷಣವೂ ಇದ್ದವನ. ಈಗ 14 ವರ್ಷಗಳು ನಿಮ್ಮನ್ನಗಲಿ ನಾನು ಜೀವಿಸಿರಲಾರೆನು ಅಣ್ಣ, ಜೀವಿಸಿರಲ್ಲ. ನೀನು ಒಂದು ವೇಳೆ ನನ್ನನ್ನೇನಾದರೂ ಅರಣ್ಯವಾಸಕ್ಕೆ ತಮ್ಮ ಸಂಗಡ ಕರೆದುಕೊಂಡು ಹೋಗುವುದಿಲ್ಲವೆಂದರೆ ನಾನು ಖಂಡಿತವಾಗಿಯೂ ಜೀವಿಸಿರಲಾರೆನು ಅಣ್ಣ, ಖಂಡಿತವಾಗಿಯೂ ಜೀವಿಸಿರಲಾರೆನು. ಲಕ್ಷ್ಮಣ, ಲಕ್ಷ್ಮಣ, ನನ್ನ ಮಾತನ್ನು ಕೇಳು. ಲಕ್ಷ್ಮಣ, ನನ್ನ ಮಾತನ್ನು ಕೇಳು. ಜನನಿ ಜನಕರ ಸೇವೆ ಜನಾರ್ದನ ಸೇವೆ. ಜನನಿ ಜನಕರ ಸೇವೆಯನ್ನು ಮಾಳ್ಪವನೇ ಜಾಣ. ಸುರ ತರುಗಿಂತ ಬೇರೊಂದು ಮರವು, ಸುರದೇನುಗುಂಟ ದುರದೇನವನ್ನು ಪೋಲುವ ಗೋವಿಗಿಂತ ಮತ್ತೊಂದು ಗೋವು, ಗಂಗೆಗಿಂತ ಪವಿತ್ರವಾದ ನದಿಯು ಬೇರೊಂದುಂಟೆ. ಜನನಿ ಜನಕರ ಸೇವೆಯನ್ನು ಮಾಳ್ಪವನೇ ಜಾಣ. ಜನನಿ ಜನಕರಿಗಿಂತ ದೈವವು ಮತ್ತೊಂದುಂಟೆ.
ಲಕ್ಷ್ಮಣ, ನನ್ನ ನನ್ನ ಮಾತನ್ನು ಕೇಳು. ನೀನು ಇಲ್ಲಿಯೇ ಇರು. ಸಾಧ್ಯವಿಲ್ಲವಣ್ಣ, ನನ್ನಿಂದ ಸಾಧ್ಯವಿಲ್ಲ. ನಿಮ್ಮ ನಗಲಿ ನಾನು ಕ್ಷಣಕಾಲವೂ ಜೀವಿಸಲಾರೆ. ಏನು ಮಾಡುವುದು? ಎಂತಹ ಧರ್ಮ ಸಂಕಟವಿದು, ಎಂತಹ ಧರ್ಮ ಸಂಕಟವಿದು. ನಾನು ಈ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಲಿ, ಯಾವ ನಿರ್ಧಾರವನ್ನು ಕೈಗೊಳ್ಳಲಿ? ಸಹೋದರ ಲಕ್ಷ್ಮಣ, ನನಗೋಸ್ಕರ ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಸಹೋದರ, ಸಾಧ್ಯವಿಲ್ಲ. ನಡೆ, ತಂದೆಯವರ ಮಾತೆಯವರ ದರ್ಶನ ಆಶೀರ್ವಾದ ಪಡೆದು ದೈವ ಇಚ್ಛೆಯಂತಾಗಲಿ ವನವಾಸಕ್ಕೆ ಹೊರಡುವ.